ಹಿಡಿದೋರ್ವ ಟೆಣಿಸಲು ನಾದ ಮೊಂಟಲ್ಲ ದುಡಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರು ಯಾರು. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ರಾಮಪುರದ ಈ ಪವಿತ್ರವಾಗಿರುವ ಶಿವಾನಂದ ಕುಟೀರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ನಡೆದುಕೊಂಡು ಬಂದು 5ನೇ ದಿನಕ್ಕೆ ಪಾದಾರ್ಪಣೆಯನ್ನ ಮಾಡಿರುವಂತಹ ದಾಸನವಮಿ ಉತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಆತ್ಮೀಯರೇ, ಹಿರಿಯರೇ, ತಾಯಂದಿರೇ, ಭಸ್ಮೆ ಮಹಾರಾಜರ ಆ ಎಲ್ಲ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಶಿವಾನಂದ ಭಸ್ಮೆ ಅವರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಸತ್ಸಂಗ ಬಹಳ ವಿಶೇಷವಾಗಿ ಇಲ್ಲಿ ನಡೀತಾ ಬರ್ತದೆ. ಆತ್ಮೀಯರು, ಆಸಕ್ತರು ಎಲ್ಲರೂ ಸೇರಿಕೊಂಡು ಈ ಉತ್ಸವದಲ್ಲಿ ವಿಶೇಷವಾಗಿರುವ ಪಾಠ ಪ್ರವಚನಗಳನ್ನ ಕೇಳ್ತಾ ಬರ್ತೀರಿ. ಅವೆಲ್ಲವುಗಳು ಕೇಳುವಂಥವುಗಳೇ, ಎಂದೋ ಒಮ್ಮೆ ಅಲ್ಲ, ನಿರಂತರವಾಗಿ ಕೇಳ್ತಾನೆ ಹೋಗ್ಬೇಕು ಅನ್ನುವ ಮಾತುಗಳು. ಆ ಮಾತುಗಳನ್ನ ನಾವು ನಿತ್ಯ ಕೇಳಲಿಕ್ಕಾಗದೇ ಇದ್ದರೂ ಕೂಡ ಈ ನವಮಿಯ ಸಂದರ್ಭದಲ್ಲಿ ಕೇಳಿದರೆ ಬಹಳ ಸೂಕ್ತವಾಗಿರುತ್ತದೆ ಅನ್ನೋ ಹಿನ್ನೆಲೆಯಲ್ಲಿ ದಾಸನವಮಿ ಕಾರ್ಯಕ್ರಮವನ್ನ ಮಹಾರಾಜರು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ನಾವುಗಳು ಕೂಡ ಈ ಭಾಗಕ್ಕೆ ಬಂದಾಗಿನಿಂದ, ಮಹಾರಾಜರ ಒಡನಾಟವನ್ನು ಬೆಳೆಸಿಕೊಂಡಾಗಿನಿಂದ ಅನೇಕ ಪ್ರವಚನಗಳನ್ನ ಕೇಳಿದ್ದೀವಿ. ದಾಸಬೋಧದ ಪ್ರವಚನಗಳು, ಬ್ರಹ್ಮಚೈತನ್ಯ ಮಹಾರಾಜರ ಪ್ರವಚನಗಳನ್ನ ಕೇಳ್ತಾ ಬಂದಿರುವಂತಹದ್ದು. ಅದರ ಜೊತೆಗೆ ಸುಲಭ ಆತ್ಮಜ್ಞಾನವನ್ನ ಕೇಳಬೇಕು ಅನ್ನೋ ಅಪೇಕ್ಷೆಯಿಂದ ಮಹಾರಾಜರಿಗೆ ವಿನಂತಿ ಮಾಡಿಕೊಂಡಾಗ, ಅನಾರೋಗ್ಯದ ಪರಿಸ್ಥಿತಿಯಲ್ಲೂ ಶ್ರಾವಣ ಮಾಸದ ಮುಂಜಾನೆಯ ಸಂದರ್ಭದಲ್ಲಿ ಅವರು ಸುಲಭಾತ್ಮ ಜ್ಞಾನವನ್ನ ಪ್ರವಚನ ಮಾಡಿ ನಮಗೆಲ್ಲ ತಿಳಿಯಪಡಿಸಿರುವಂತವರಾಗಿತ್ತು. ಅವರದು ಶುದ್ಧಾಂತಕರಣ, ಕೆಸರಲ್ಲಿ ಕಮಲ ಅರಳಿದಂತೆ ಅವರ ಬದುಕು. ಬಹಳ ಸರಳ ಸೌಜನ್ಯಯುತ ಸ್ವಭಾವವನ್ನ ಕಂಡು ಬಹಳ ಆನಂದ ಪಡ್ತಿದ್ವಿ. ಅಲ್ಲದೆ ಅವರು ಕೂಡ ಅಷ್ಟೇ ಆನಂದ ಪಡ್ತಿದ್ರು. ಅವರಿಗೆ ಸಜ್ಜನರು, ಸದ್ಭಾವಿಗಳು, ಸ್ವಾಮಿಗಳು, ಸಂತರು, ಸಾಧುಗಳು ಅಂದ್ರೆ ಬಹಳ ಪ್ರೀತಿ. ಎಲ್ಲರೂ ಮರೆತು ಮುಗ್ಧ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದ್ರು. ಅಂತ ಮಹಾರಾಜರ ಸ್ಮರಣೆಯನ್ನ ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿಯೇ ಮಾಡಿಕೊಂಡು ಅವರ ಈ ಸತ್ಸಂಪ್ರದಾಯ ನಿರಂತರವಾಗಿ ನಡೀಲಿಕ್ಕೆ ಅವರಿಂದ ಪ್ರೇರಿತರಾಗಿರುವಂತಹ, ಭಕ್ತಿ ಮಾರ್ಗವನ್ನು ಅನುಸರಿಸ್ತಾ ಇರುವಂತಹ ನೀವೆಲ್ಲರೂ ಕೂಡ ನಡೆಸಿಕೊಂಡು ಹೋಗ್ತಾ ಇದ್ದೀರಿ. ಬಹಳ ಸಂತೋಷಕರ. ಇವತ್ತಿನ ಪ್ರವಚನವನ್ನ ನಾವು ಕೇಳಿದ್ವಿ. ನಾಮಸ್ಮರಣೆಯ ವಿಚಾರವನ್ನೇ ಹೆಚ್ಚಾಗಿ ಕೇಳುವಂತಹದ್ದು. ನಾವು ನಿಷ್ಕಾಮ ಭಕ್ತಿಯನ್ನ ಮಾಡಿದ್ರೆ ಪರಮಾತ್ಮನ ಒಲುಮೆಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋ ವಿಷಯವಾದ ಪ್ರವಚನವನ್ನ ನಾವು ಕೇಳಿದ್ವಿ. ಬಹುಶಃ ಇನ್ನೂ ಒಂದೆರಡು ವಿಚಾರಗಳನ್ನ ಮನಬಿಚ್ಚಿ ಮಾತನಾಡ್ತಿದ್ರೇನೋ, ಆದರೆ ನಾವು ಸ್ವಲ್ಪ ಹೋಗ್ಬೇಕಾಗಿದೆ ತೀರ್ದಾಳ ಪ್ರವಚನಕ್ಕೆ ಅಂದಾಗ ಲಘು ಬಗೆಯಲ್ಲಿ 2 ಮಾತುಗಳನ್ನು ಹೇಳಿದ್ದಾರೆ. ನಾವು 2 ಮಾತುಗಳನ್ನು ಆಡಿದ ಮೇಲೆ ಯಥಾ ಪ್ರಕಾರ ತಾವು ಕಾರ್ಯಕ್ರಮವನ್ನ ಮುಂದುವರಿಸಬೇಕು, ಸತ್ಸಂಗದಲ್ಲಿ ಯಾವ ಕೊರತೆ ಆಗಬಾರದು ಅನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸಿ
ನಮಗೆ ಶಿವಾನಂದ ಭಸ್ಮೆ ಅವರು ಹೇಳಿದ್ರು, ಅಲ್ಲಿ ಒಂದು ದಿನ ಏನಾದರೂ ಸ್ವಲ್ಪ ತಡವಾಗಿ ಹೋಗೋದಾದ್ರೆ ಒಳ್ಳೆಯದು ಅಂತೇಳಿ. ಅದೇನಾಗಿದೆ ಅಂತಂದ್ರೆ ಅಲ್ಲಿ ನಡೆಸಲಿಕ್ಕೆ ಬೇರೆಯವರು ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ತೆರಳಬೇಕಾಗಿರುವಂತಹದ್ದು. ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಕ್ಕ ಮಹಾದೇವಿಯವರು ಹೇಳಿರುವಂತಹ ಒಂದು ವಿಶೇಷವಾದ ವಚನವನ್ನ ನೋಡಬಹುದು. ಅಕ್ಕ ಮಹಾದೇವಿಯವರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಅವರ ವಚನಗಳು ಕೂಡ ಬಹಳಷ್ಟೇ ವಿಶೇಷವಾದ ತತ್ವಾಮೃತವನ್ನ ಉಣಬಡಿಸುವಂತಹವುಗಳು. ಪರಮಾತ್ಮನ ನೆನಹಿನಲ್ಲಿ, ಪರಮಾತ್ಮನ ಒಲುಮೆಯಲ್ಲಿ, ಪರಮಾತ್ಮನ ಬೆರೆಯುವ ತವಕದಲ್ಲಿ ಹೇಳಿರುವ ಅನೇಕ ವಚನಗಳನ್ನ ನಾವು ನೋಡ್ತಾ ಬರ್ತೀವಿ. ಅದರಲ್ಲಿ ಒಂದು ವಚನ, ಚಿನ್ನದ ಸಂಕೋಲೆಯಾದರೇನು ಬಂಧನವಲ್ಲವೇ, ಮುತ್ತಿನ ಬಲೆಯಾದರೇನು ತೊಡರಲ್ಲವೇ, ನಚ್ಚು ಮಚ್ಚಿನ ಭಕ್ತಿಯಲ್ಲಿ ಸಿಕ್ಕಿಕೊಂಡರೆ ಭವ ಹಿಂಗುವುದೇ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಮೊದಲನೇ ಮಾತು, ಚಿನ್ನದ ಸಂಕೋಲೆಯಾದಡೇನು ಬಂಧನವಲ್ಲವೇ ಅಂತೇಳಿ. ಬಂಗಾರ ಒಂದು ಲೋಹ, ನಿಮಗೆಲ್ಲ ಗೊತ್ತದ. ಹೆಂಗ ಕಬ್ಬಿಣ, ಹಿತ್ತಾಳೆ, ತಾಮ್ರ ಅಂತ ಲೋಹಗಳು, ಅದರೊಳಗ ವಿಶೇಷವಾದದ್ದು ಅದು ಚಿನ್ನ ಅನ್ನುವಂಥದ್ದು. ಚಿನ್ನವೂ ಒಂದು ಲೋಹ, ಆದರೆ ಬೆಲೆ ಬಾಳುವ ಲೋಹ. ಜನ ಎಲ್ಲ ಬಹಳ ಪ್ರೀತಿ ಪಡುವಂತಹ ಲೋಹ. ಎಂಥ ಕಡು ಬಡವರಾದ್ರೂ ಒಂದೆರಡು ತೊಲಿನಾದ್ರೂ ಇರ್ಲಿ ಮನ್ಯಾಗ ಅಂತ ಕಷ್ಟಪಟ್ಟು ಕೊಂಡು ತಂದಿಡುವಂತ ಲೋಹ. ಎಲ್ಲ ಶುಭ ಕಾರ್ಯಕ್ಕೂ ಇರಬೇಕು ಅಂತ ತರುವಂತಹ ಲೋಹ. ಮತ್ತ ಬಹುಶಃ ಇಡೀ ವಿಶ್ವವೆಲ್ಲ ಅದಕ್ಕೆ ಬೆಲೆ ಕೊಟ್ಟದ. ಅದರಲ್ಲೂ ವಿಶೇಷ ಅಂದ್ರೆ ಭಾರತದೊಳಗ ಅದಕ್ಕೆ ಎಲ್ಲಿಲ್ಲದ ಬೆಲೆ. ಬಂಗಾರವನ್ನ ಕೊಳ್ಳದ ದಿನಗಳೆಲ್ಲ ಅನ್ಬಹುದು. ಮದುವೆ, ಮುಂಜುವೆ, ಅಲ್ಲದೆ ಹೊನ್ನುಗ್ಗಿ, ದೀಪಾವಳಿ, ಯುಗಾದಿ, ಯಾವುದೋ ಒಂದು ಸಂದರ್ಭ ಮುಂದೆ ಮಾಡಿಕೊಂಡು ಬಂಗಾರವನ್ನ ಕೊಳ್ಳಬೇಕು ಅನ್ನೋದು. ಜೊತೆಗೆ ವಿಶೇಷವಾದ ವ್ಯಕ್ತಿಗಳಿಗೆ, ಬಹು ಪ್ರೀತಿಯುಳ್ಳ ವ್ಯಕ್ತಿಗಳಿಗೆ ಏನಾದರೂ ಒಂದು ಸಾಧನೆ ಮಾಡಿದ ಸಂದರ್ಭದೊಳಗೆ ನಾವು ಅದನ್ನ ಕಾಣಿಕೆಯಾಗಿ ಕೊಡಬೇಕು ಅಂತಲೂ ಕೂಡ ಬಳಸುವಂತಹದ್ದು. ಮತ್ತ ಅದ್ರ ಬಗ್ಗೆ ಎಷ್ಟು ಪ್ರೀತಿ ಅಂತಂದ್ರೆ, ಹೊನ್ನಿಗಾಗಿ, ಹೆಣ್ಣಿಗಾಗಿ ಏನು ಯುದ್ಧಗಳು ನಡೆದವಲ್ಲ, ಹಂಗ ಹೊನ್ನಿಗಾಗಿ ಯುದ್ಧ ನಡೆದಾವ ಅಂತ ನಾವು ಕೇಳ್ತೀವಿ. ಅಂಥ ಲೋಹ ಅದು ಚಿನ್ನ ಅಂತೇಳಿ, ಬಂಗಾರ. ಇಂಥ ಬಂಗಾರವನ್ನ ನಾವು ಬಹಳ ಪ್ರೀತಿಯಿಂದ ತೊಡ್ತೀವಿ. ತಲೆ ಮ್ಯಾಗು, ಕಿವಿ ಮ್ಯಾಗು, ಕಂಠದೊಳಗು, ಕೈ ಒಳಗು, ಬಸರೊಳಗು, ಹೌದಲ್ಲ, ರಟ್ಟೆ ಒಳಗು, ಎಲ್ಲಾ ಅಂಗಾಂಗಗಳಿಗೆ ಧರಿಸಿ ಆನಂದ ಪಡುವಂತಹದ್ದು. ಮುಂದೆ ಕೆಲವರು ಬರೀ ಆಭರಣಗಳೆಲ್ಲ, ಉಣ್ಣುವ ತಟ್ಟೆಯನ್ನು, ಕುಡಿಯುವ ನೀರಿನ ಬಟ್ಟಲನ್ನು ಬಂಗಾರದನ್ನಾಗಿ ಮಾಡಿಕೊಂಡಿರ್ತಾರೆ. ಚಮಚೆಯನ್ನು, ಬರೆಯುವ ಪೆನ್ನನ್ನು, ಕಟ್ಟುವ ವಾಚನ್ನು, ಅಂಗಿಯ ಗುಂಡಿಯನ್ನು, ಅಂಗಿಯನ್ನು ಕೂಡ ಮಾಡಿಸಿಕೊಂಡರು. ಇತ್ತೀಚೆಗೆ ವಿಚಿತ್ರ ಅಂದ್ರೆ ಬೂಟು ಚಪ್ಪಲಿಗಳನ್ನು ಕೂಡ ಬಂಗಾರದಲ್ಲಿ ಮಾಡಿಸಿಕೊಂಡವರ ಉದಾಹರಣೆಗಳು ಸಿಗ್ತಾ ಇದ್ದಾರೆ. ಮೊದಲೆಲ್ಲ ರಾಜ ಮಹಾರಾಜರು ಉಡುತ್ತಿದ್ರು, ತೊಡುತ್ತಿದ್ರು. ಬಹುಶಃ ಇಷ್ಟು ಬೂಟಿನ ಚಪ್ಪಲಿ ಒಂದು ಧರಿಸಿಯೂ ಕೂಡ, ಚಪ್ಪಲಿ ಬಂಗಾರದ ಬೂಟು ಚಪ್ಪಲಿಗಳನ್ನು ಧರಿಸಿದ್ರು ಇಲ್ಲೋ ಗೊತ್ತಿಲ್ಲ. ಇವತ್ತು ಬಂಗಾರದ ಬೂಟು ಚಪ್ಪಲಿಗಳನ್ನು ಧರಿಸೋರು ಕೂಡ ಸಿಗಾಕತ್ತಾರೆ. ಎಷ್ಟೆಷ್ಟು ಅಂದ್ರೆ 5-10 ಕಿಲೋ ಬಂಗಾರವನ್ನು ದಿನನಿತ್ಯ ಧರಿಸುವಂತವ್ರ ಉದಾಹರಣೆಯನ್ನು ಕೊಡಾಕತ್ತಾರೆ. ಇಬ್ಬಿಬ್ಬರು ಸೆಕ್ಯೂರಿಟಿ, 4 ಜನ ಸೆಕ್ಯೂರಿಟಿ ಇಟ್ಟುಕೊಂಡು ಏನಪ್ಪಾ ಅಂದ್ರೆ ಬಂಗಾರ ತೊಟ್ಟುಕೊಂಡು ಓಡಾಡುವಂತ ಜನರ ಉದಾಹರಣೆ ಸಿಗ್ತದೆ. ಇನ್ನು ವಿದೇಶದೊಳಗೆ ಏನಪ್ಪಾ ಅಂದ್ರೆ ಬಂಗಾರದ ಮನೆಯನ್ನ, ಬಂಗಾರದ ಕಾರನ್ನ ಉಪಯೋಗ ಮಾಡುವಂತವ್ರು, ಬಂಗಾರದ ವಿಮಾನವನ್ನು ಕೂಡ ಮಾಡಿಸುವಂತವರಿದ್ದಾರೆ ಅಂತ ನಾವು ಕೇಳ್ತೀವಿ. ಬಂಗಾರದಿಂದ ಲೇಪನ ಮಾಡಿದ ಹೋಟೆಲ್ಗಳು ಕೂಡ ಅದಾವ ಅಂತ ನಾವು ಕೇಳ್ತೀವಿ. ಮೊನ್ನೆ ಒಬ್ಬ ಗುರುಗಳು ಹೇಳ್ತಿದ್ರು, ಎಲ್ಲಾನು ಮಾಡ್ರಿ ಅಪ್ಪ,
ಆದ್ರೆ ಪೈಖಾನೆಯನ್ನು ಬಂಗಾರಲ್ಲೇ ಮಾಡಿದ್ದು ನಮಗೇನು ಅಸಹ್ಯ ಅನಿಸ್ತು ಅಂದ್ರು. ಬಂಗಾರಕ್ಕೊಂದು ಕಿಮ್ಮತ್ ಅದಲ್ಲ, ಅದಕ್ಕೊಂದು ಗೌರವ ಅದಲ್ಲ. ಆದ್ರೆ ವಿದೇಶದಾಗ ಪೈಖಾನೆ ಸಹ ಕಮೋಡ್ ಸಹ ಬಂಗಾರದ್ದೈತ್ ನೋಡ್ರಿ, ನನಗ ಅದ್ಯಾಕೂ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಬಂಗಾರವನ್ನ ಎದೆದಕ್ಕೆಲ್ಲ ಉಪಯೋಗ ಮಾಡಿಬಿಟ್ಟಾರೆ ಇವತ್ತು. ಅದೇನ ಇರ್ಲಿ, ಬಂಗಾರವನ್ನ ಇಷ್ಟು ಪ್ರೀತಿ ಮಾಡ್ತೀವಲ್ಲ, ಬಹುಶಃ ಪ್ರೀತಿ ಮಾಡದವರೇ ಇಲ್ಲ ಅಂತ ಹೇಳ್ಬೋದು. ಇವತ್ತು ತ್ಯಾಗಿಗಳಿಗೂ, ಯೋಗಿಗಳಿಗೂ, ಸನ್ಯಾಸಿಗಳಿಗೂ ಸಹ ಬಂಗಾರದ ಆಭರಣಗಳನ್ನು ತೊಡಿಸುವಂತ, ಬಂಗಾರದ ಕಿರೀಟ ಧಾರಣೆ ಮಾಡಿಸುವಂತ, ಬಂಗಾರದ ಪಾದುಕೆ ಬೆತ್ತಗಳನ್ನು ಮಾಡಿಕೊಡುವಂತ ಇತ್ಯಾದಿ ಪರಿಣಾಮ ಮೊದಲು ಇತ್ತು, ಇತ್ತೀಚೆಗೂ ಕೂಡ ನಾವು ನೋಡ್ತಾ ಬರ್ತಿದ್ದೀವಿ. ಅವರು ಕೂಡ ಬಂಗಾರದ ಉಪಯೋಗವನ್ನ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಒಟ್ಟು ಬಂಗಾರ ಬಹಳ ಪ್ರೀತಿ ಉಳ್ಳದ್ದು, ಬೆಲೆ ಬಾಳುವಂತಹದ್ದು, ಕಿಮ್ಮತ್ತೆಂದು ಗೌರವ ತಂದು ಕೊಡುವಂತಹದ್ದು. ಇಂಥ ಬಂಗಾರ ಎಲ್ಲರೂ ಪ್ರೀತಿ ಮಾಡುವಂಥದ್ದಿದ್ರೂ ಕೂಡ ಅತಿ ಆದ್ರೆ ಅಮೃತನೂ ವಿಷ ಅಂತಾರಲ್ಲ, ಹಂಗ ಬಂಗಾರವೂ ಕೂಡ ಏನಾಗ್ತದ ಅಂದ್ರೆ ಬಂಧನ ಆಗ್ತದ ಅಂತ ಹೇಳಿ. ಚಿನ್ನದ ಸಂಕೋಲೆಯಾದಡೇನು ಬಂಧನವಲ್ಲವೇ. ಸಂಕೋಲೆ ಅಂದ್ರೆ ಬೇಡಿ, ಕೈಯಾಗ ಹಾಕ್ತಾರಲ್ಲ ಪೊಲೀಸರು, ಕಳ್ಳರನ್ನ ಹಿಡಿಯೋಕೇನು ಹಾಕ್ತಾರೆ ಬೇಡಿ. ಅದೇನಪ್ಪಾ ಅಂತಂದ್ರೆ ಅದು ಬಂಗಾರದ ಅಂದ್ರೇನು, ಬಂಧನ ಅಲ್ಲೇನಪ್ಪ ಅಂತೇಳಿ. ನಾವು ಇದಕ್ಕಿಂತ ಒಂದು ಉದಾಹರಣೆ ನೋಡಬಹುದು. ಏನಪ್ಪಾ ಅಂದ್ರೆ ಒಬ್ಬಾತ ತಪಸ್ಸು ಮಾಡಿ ದೇವರನ್ನ ಒಲಿಸಿಕೊಂಡಂತೆ. ಏನು ಬೇಕು ಅಂತ ದೇವರು ಪ್ರತ್ಯಕ್ಷ ಆಗಿ ಕೇಳಾಗಿ, ನನಗೆ ಒಂದು ಆಶೀರ್ವಾದ ಮಾಡಿಬಿಡಪ್ಪ, ನಾ ಏನ್ ಮುಟ್ತೀನೋ ಅದೆಲ್ಲ ಬಂಗಾರನೇ ಆಗ್ಬೇಕು ಅಂತೇಳಿ. ಅವಾಗ ದೇವರು ತಥಾಸ್ತು ಅಂದ. ಅವ ಪರೀಕ್ಷೆ ಮಾಡಕ ನೆಲ ಮುಟ್ಟಿದಷ್ಟು ಮಣ್ಣೆಲ್ಲ ಬಂಗಾರ ಆಯ್ತು. ಕಲ್ಲು ಮುಟ್ಟಿದ, ಕಟ್ಟಿಗೆ ಮುಟ್ಟಿದ, ಇದೆಲ್ಲ ಮುಟ್ಟಿದ, ಬಂಗಾರ ಆಗ್ತಾ ಹೋಯ್ತು. ಬಹಳ ಸಂತೋಷ ಆತ ಅವನಿಗೆ. ನನ್ನ ತಪಸ್ಸು ನನಗೆ ಸಿದ್ಧಿಯನ್ನು ತಂದು ಕೊಡ್ತು, ದೇವರ ಆಶೀರ್ವಾದ ಫಲಿಸ್ತು ಅಂತ ಬಹಳ ಸಂತೋಷ ಪಟ್ಟು ಆತ ಏನೆಲ್ಲ ಮುಟ್ಕೋತ ಮನೆಗೆ ಹೋದ. ಆಮೇಲೆ ಮನೆಗೆ ಹೋಗಿ ಬಹಳ ಖುಷಿಯಿಂದ, ಸಂತೋಷದಿಂದ ಅವರ ತಾಯಿಗೆಲ್ಲ ಹೇಳ್ದ, ಹಿಂಗಿಂಗ ಆಯ್ತು ಅಂತೇಳಿ. ಅವಾಗ ತಾಯಿನೂ ಬಹಳ ಸಂತೋಷ ಪಟ್ಲು, ಒಳ್ಳೇದಾಯ್ತು ಮಗನೇ, ಮತ್ತ ಬಹಳ ತಪಸ್ಸು ಮಾಡಿ ನೀನು ಒಂದು ಒಳ್ಳೆ ಆಶೀರ್ವಾದವನ್ನು ಪಡ್ಕೊಂಡಿಪ್ಪ, ಚಲೋ ಆಯ್ತು ಅಂದ್ರು. ಯಾವ ಹಸಿವಾಗ್ಯದ ಒಂದಿಟ್ಟು ಊಟಕ್ಕೆ ನೀರು ಕೊಡು ಅಂದಂತೆ. ಅವಾಗ ಆಕೆ ಊಟಕ್ಕೆ ನೀಡಿ ಕೊಟ್ಲು. ಆತ ಇನ್ನೇನು ಉಣಬೇಕು ಅಂತ ತಾಟ್ ಒಳಗೆ ಕೈ ಹಿಡಿದ ತಡ ನೀರು ಕೊಟ್ಟಂತ ಎಲ್ಲ ರೊಟ್ಟಿ, ಪಲ್ಯ, ಅನ್ನ, ಸಾರೆಲ್ಲ ಬಂಗಾರನೇ ಆಗೋತು, ಬಟ್ಲನೇ ಬಂಗಾರ ಆಗೋತು. ಅಯ್ಯೋ ಶಿವ ಹೀಗಾತಲ್ಲ ಅಂತೇಳಿ ನೀರಾದ್ರೂ ಕುಡಿಯೋಣ ಅಂತ ತಮ್ಮಿಗೆ ಕೈ ಹಾಕಿದ್ರೆ ತಮ್ಮಿಗೆ ಸಹ ನೀರು ಸಹ ಬಂಗಾರ ಆಗೋಗ್ಬಿಡ್ತು. ಅವಾಗ ಒಂದು ತ್ರಾಸ ಅನ್ಸಾಕಾಯ್ತು, ಯಾವಾಗ ಹಿಂಗಾತಬೇ ಅಂತೇಳಿ. ಅವಾಗ ಅವರು ಅದನ್ನ ಬಿಟ್ರೆ ಇದನ್ನ ತಗೋ ಅಂತ ಏನ್ ಕೊಡಾಕ್ ಹೋಗ್ತಾಳ, ಎಲ್ಲವೂ ಅವ ಮುಟ್ಟಿದ್ದೆಲ್ಲ ಬಂಗಾರ ಆಗಕತ್ತು. ಬಹಳ ತ್ರಾಸ ಅನಿಸ್ತ ಅವಂಗ, ಹಿಂಗಾದ್ರೆ ಹೆಂಗ, ಒಬ್ಬ ಹೊಟ್ಟೆ ಹೆಂಗ್ ತುಂಬಿಸ್ಕೊಳ್ಳಿ ಅಂತೇಳಿ. ಅವಾಗ ಕೊನೆಗೆ ಏನಾಯ್ತು ಅಂತಂದ್ರೆ, ತಾಯಿ ಮುಟ್ಟಿದ ತಾಯಿ ಬಂಗಾರ, ಮನೆ ಮಂದಿ ಮುಟ್ಟಿದ ಮನೆ ಮಂದಿ ಬಂಗಾರ, ಏನ್ ನೋಡ್ತಾರೆಲ್ಲ ಬಂಗಾರವಾಗಿ ಏನೂ ಮುಟ್ಟದಂತ ಪರಿಸ್ಥಿತಿ ಬಂದ್ಬಿಡ್ತು. ಹಸಿವಿನಿಂದ ಒದ್ದಾಡ್ದ, ಬಾಯಾರಿಕೆಯಿಂದ ನರಳಾಡ್ದ, ಅಯ್ಯೋ ಅಂದ, ಗೊಳೋ ಅಂದ. ಕೊನೆಗೇನಪ್ಪಾ ಅಂದ್ರೆ ಮತ್ತೆ ತಪಸ್ಸಿಗೆ ಕುಂತು ದೇವರನ್ನ ಒಲಿಸ್ಕೊಂಡು, ಅಪ್ಪ ಏನ್ ಕೊಟ್ಟ ಆಶೀರ್ವಾದ ಬಾಳಿ ತಗೋ ಅಂತ ಹೇಳಿ, ನಾ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ಅಂತ ಏನ್ ಬೇಡ್ಕೊಂಡಿದ್ದೆ, ಆ ವರ ಬೇಡಪ್ಪ, ಅದನ್ನ ವಾಪಸ್ ತಗೋ ಅಂತ ಕೇಳ್ಕೊಂಡಂತ ಒಂದು ಕಥೆಯನ್ನು ನಾವು ಕೇಳ್ತೀವಿ. ಅಂದ್ರೆ ಚಿನ್ನದ ಸಂಕೋಲೆಯಾದರೇನು ಬಂಧನವಲ್ಲವೇ, ಅತಿಯಾದರೆ ಅಮೃತನೂ ವಿಷ ಅಂದ ಮೇಲೆ ಬಂಗಾರವೂ ಕೂಡ ಹಾಗೆ ಆಗ್ತದಲ್ಲಿ. ಹಾಗಾಗಿ ಅಕ್ಕಮಾದೇವಿ ಹೇಳಿದ್ರು, ಎಷ್ಟೇ ಪ್ರೀತಿ ಪಡುವಂತ ಬಂಗಾರ ಆದ್ರೂ ಕೂಡ ಅದು ಒಲ್ಲೆನಿಸ್ಬಿಡುತ್ತು, ಬಂಧನ ಆದ್ರೆ ಒಲ್ಲೆನ್ಸಾಕ್ ಶುರುವಾಗ್ತದೆ. ಇದ್ರ ಜೋಡಿ ಇನ್ನೊಂದು ನೋಡಬಹುದು. ನಾವು ಬಂಗಾರ ಪ್ರೀತಿ ಮಾಡಬಹುದು, ಬೆಳ್ಳಿ ಪ್ರೀತಿ ಮಾಡಬಹುದು, ರೊಕ್ಕ ರೂಪಾಯಿ ಪ್ರೀತಿ ಮಾಡಬಹುದು, ಅಧಿಕಾರ ಅಂತಸ್ತನ್ನ ಪ್ರೀತಿ ಮಾಡಬಹುದು. ಆದ್ರೆ ಎಲ್ಲದಕ್ಕಿಂತ ಪ್ರೀತಿ ಮಾಡುವಂತ ಒಂದು ವಸ್ತು ಅದು ಯಾವುದು ಅಂತ ಕೇಳಿದ್ರೆ ಅದು ಸ್ವಾತಂತ್ರ್ಯತ ಅಂತ ಹೇಳಿ.
ಸರ್ವಜ್ಞ ಹೇಳ್ತಾನೆ ನೋಡ್ರಿ, ತಂತಿ ವಾದ್ಯವು ಲೇಸು, ಮಂತ್ರಿಯ ಕೆಳಲೇಸು, ಜಗದೊಳಗೆ ಸ್ವತಂತ್ರವೇ ಲೇಸು ಸರ್ವಜ್ಞ. ಬಂಧನ ಯಾರಿಗೂ ಇಷ್ಟ ಆಗುವುದಿಲ್ಲ, ಸ್ವತಂತ್ರತೆ ಬಹಳ ಇಷ್ಟ ಆಗ್ತದೆ. ಹಾಗಾಗಿ ಚಿನ್ನಕ್ಕಿಂತಲೂ ನಮಗ ಸ್ವತಂತ್ರತೆನೇ ಬಹಳ ಪ್ರೀತಿ ಎನ್ನುವಂತಹದ್ದನ್ನ ನಾವಿಲ್ಲಿ ನೋಡಬಹುದು. ಚಿನ್ನದ ಸಂಕೋಲೆ ಆದರೇನು, ಬಂಧನವಲ್ಲವೇ. ಮುತ್ತಿನ ಬಲೆಯಾದರೇನು, ಅದು ತೊಡರಲ್ಲವೇ. ಮುತ್ತಿನ ಬಲೆ, ಮುತ್ತು ಕೂಡ ಬೆಲೆಯುಳ್ಳದ್ದು. ಮುತ್ತು, ರತ್ನ, ಹವಳ ಇವೆಲ್ಲ ಬೆಲೆಯುಳ್ಳಂತಹ ವಸ್ತುಗಳು. ಮುತ್ತು ನೋಡ್ರಿ, ಕಪ್ಪನೆಯ, ಬಿಳಿಯ, ಗುಲಾಬಿಯ, ಕೆಂಪನೆಯ ಎಂತೆಂಥದೋ ಮುತ್ತುಗಳನ್ನು ನೋಡ್ತೀವಿ. ಅದು ಒರಿಜಿನಲ್ ಸತ್ಯವಾದ ಮುತ್ತುಗಳು. ಏನಪ್ಪಾ ಅಂತಂದ್ರೆ ಸಹಜವಾದ ಮುತ್ತುಗಳು ಸಮುದ್ರದಿಂದ ಏನ್ ಸಿಗ್ತಾವ, ಆ ಮುತ್ತುಗಳು ಎಂತ ಹೊಳಪುಳ್ಳವು ಇರ್ತಾವ ಅಂತಂದ್ರೆ ಯಾರು ನೋಡಿದ್ರು ಕೂಡ ಅದನ್ನ ಪ್ರೀತಿಯಿಂದ ತಗೋಬಹುದು. ಸರ ಮಾಡಿ ಕೊಳ ಹಾಕೊಂಡ್ರಂತೂ ಬಹಳ ಚಂದ. ಮುತ್ತುಗಳನ್ನು ಕೂಡ ಆಭರಣಗಳಲ್ಲಿ ಬಳಕೆ ಮಾಡುವಂತ ಅಥವಾ ಮುತ್ತಿನ ಸರ ಮಾಡಿ ಅದನ್ನೇ ಆಭರಣ ಅಂತ ಹಾಕಿಕೊಳ್ಳುವಂತ ಪರಿಪಾಠ ನಿಮ್ಗೆ ಗೊತ್ತದ. ಅದು ಕೂಡ ಸೌಂದರ್ಯವರ್ಧಕ, ಬಹಳ ಪ್ರೀತಿ ಪಟ್ಟು ಧರಿಸುವಂತ ವಸ್ತುಗಳು ಅದು ಒಂದು. ಆದ್ರೆ ಅದ ಬಲಿ ಆಯ್ತು ಅಂದ್ರೆ, ಸರ ಆದ್ರೆ ಬಹಳ ಸಂತೋಷ, ಆದ್ರೆ ಅದೇ ಬಲಿಯಾಗಿ ನಮ್ಮನ್ನು ಬಂಧಿಸಾಕತ್ತು ಅಂತಂದ್ರೆ ಅವಾಗ ಅದು ತೊಡರಲ್ಲವೇ. ಮುತ್ತಿನ ಬಲೆಯಾದರೇನು, ತೊಡರಲ್ಲವೇ ಎನ್ನುವಂತ ಮಾತು. ಮುತ್ತು ಎಷ್ಟ ಪ್ರೀತಿ ಉಳ್ಳದಾಗೋದಕ್ಕ, ಬೆಲೆ ಉಳ್ಳದಾಗೋದಕ್ಕ, ಸೌಂದರ್ಯವರ್ಧಕ ಆಗೋದಕ್ಕ, ಗೌರವ ತಂದು ಕೊಡುವಂತದ್ದ ಆಗೋದಕ್ಕ, ಆದ್ರೆ ಅದು ನಮಗ್ ಬಂಧನ ಅನ್ಸಾಕೈತಿ ಅಂದ್ರೆ ಅದರ ಬಗ್ಗೆ ನಮಗ ತಿರಸ್ಕಾರ ಬರಕ್ ಶುರುವಾಗ್ತದೆ. ಅದು ಬೇಡ ಬೇಡಪ್ಪ, ಅದೆಲ್ಲ ಇದ್ರಿಂದ ಬಹಳ ಆರಾಮ್ ಅನ್ನುವಂತ ಭಾವನಾ ಬರಾಕ ಶುರುವಾಗ್ತದೆ. ನೋಡ್ತೀವಲ್ಲ, ಬಸವಣ್ಣವರ ಜೀವನ ಕಥೆ ಒಳಗೆ ಒಂದ್ ಬರ್ತದ. ಅನುಭವ ಮಂಟಪಕ್ಕೆ ಬಂದಂತ ಒಬ್ಬ ಶ್ರೀಮಂತ ಅಲ್ಲಿ ನಡೀತಕ್ಕಂತ ಎಲ್ಲ ಸತ್ಸಂಗ ಶಿವಾನುಭವ ಕೇಳಿ ಎಲ್ಲಾರ ಜೋಡಿ ಊಟ ಮಾಡಕ್ ಕೂತ್ಕೊಳಕ. ಆವಾಗ ಸರದಿ ಒಳಗ ಹೋಗ್ಬೇಕು, ಸಾಲಿನಾಗ ಕೂತ್ಕೋಬೇಕು. ಆ ಸಂದರ್ಭದಾಗ ಏನಾಯ್ತು ಅಂದ್ರ ಅವಂಗ ಕುಂದ್ರಾಕ ಇರಿಸ್ಮುರ್ಸಾಗೈತಿ. ಎಡಬಲ ಇರೋರೆಲ್ಲ ಸಾಮಾನ್ಯರು, ಕನಿಷ್ಠರು ಅನ್ಸಾಕೈತಿ ಅವಂಗ. ನಾನರ ಮುತ್ತು ರತ್ನ ಹವಳ ಮಾರುವ ದೊಡ್ಡ ವ್ಯಾಪಾರಿ, ಶ್ರೀಮಂತ, ಇಂಥ ಸಾಮಾನ್ಯರ ಒಳಗೆ ಕುತ್ಕೊಂಡು ನಾ ಹೆಂಗ್ ಊಟ ಮಾಡ್ಲಿ ಅನ್ನುವಂತ ಭಾವನಾ. ಮುಂದ ಹಾಗೂ ಹೀಗೂ ಇರಸ್ ಮುರಸ್ ಮಾಡ್ಕೊಂಡಾದ್ರೂ ಕುತ್ಕೊಂಡಿದ್ದ. ಅವಾಗ ಎಲ್ಲರೂ ವಿಭೂತಿ ಹಚ್ಕೊಂಡಾರೋ ಇಲ್ಲೋ, ಎಲ್ಲರಿಗೂ ತಟ್ಟೆ ಬಂತೋ ಇಲ್ಲೋ ಅಂತ ನೋಡ್ತಾ ಇದ್ರು. ಅವಾಗ ಇವನನ್ನ ನೋಡಿದ್ರು, ಯಾಕೆ ಸ್ವಲ್ಪ ಇರಸ್ ಮುರಸ್ ಮಾಡ್ಕೊಂಡಂಗೆ ಕಂಡು ಬಂತು. ಅವಾಗ ನೀಡವರು ಇರ್ಲಿ ಬಿಡ ಅಂತವ್ರು ಒಬ್ಬೊಬ್ರು ಇರ್ತಿರ್ತಾರ ಅಂತ ಸುಮ್ಮನಾದ. ಬಸವಣ್ಣನವರು ಸೂಕ್ಷ್ಮವಾಗಿ ಇದನ್ನು ಗಮನಿಸಿ ಅವನು ಕರೆದು, ಊಟಕ್ಕೆ ನೀಡವನು ಕರೆದು, ಎಲ್ಲರಿಗೂ ನೀಡ್ಕೊಂತ ಹೋಗ್ರಿ, ಆದ್ರೆ ಆ ಮನುಷ್ಯ ಏನಿದ್ದಾನಲ್ಲ ಅವನಿಗೆ ಮಾತ್ರ ಎಲ್ಲರಿಗೂ ನೀಡಿದ್ದನ್ನು ನೀಡಬೇಡ್ರಿ, ಆತನಿಗೆ ಮುತ್ತು ರತ್ನ ಹವಳವನ್ನೇ ನೀಡಿದ ತಾಟಿಗೆ ಅಂತ ಹೇಳಿ. ಆಯ್ತು ಅಂತ ಹೇಳಿ ನೀಡವ್ರು ಏನ್ ಮಾಡಿದ್ರು, ಎಲ್ಲರಿಗೂ ರೊಟ್ಟಿ ಪಲ್ಯ ಎಲ್ಲ ನೀಡ್ಕೊತ ಹೋದ್ರೆ ಆ ಮನುಷ್ಯನಿಗೆ ಏನ್ ಮಾಡಿದ್ರು ಅಂದ್ರೆ ಇರಿಸ್ಮುರಿಸ್ ಮಾಡ್ಕೊಂಡು ಕೂತವನಿಗೆ ಮುತ್ತು ರತ್ನ ಹವಳವನ್ನು ನೀಡಿದಂತ ಅಡಿಗೆ. ಅವಾಗ ಮುತ್ತು ನೀಡಿದಾಗೂ ಮುಖ ನೋಡಿದ. ನೀಡವ್ರೇನು ವಿಶೇಷವಾಗಿ ಅವನನ್ನು ಗಮನಿಸ್ಲಿಲ್ಲ, ಸುಮ್ಮನೆ ಎಲ್ಲರಿಗೂ ನೀಡುವಾಗ ಸಹಜ ನೀಡಿದೀವಿ ಅನ್ನುವಂಗ ನೀಡಿದ್ರು. ಆದ್ರೆ ನೀಡುವಾಗ ಅವ್ರ ಮುಖ ನೋಡ್ತಿದ್ದ, ಅವಾಗ್ಲೂ ಅವ್ನಿಗೆ ಇರಿಸ್ಮುರಿಸ್ ಚಾಲು ಆಯ್ತು. ಮುತ್ತು ರತ್ನ ಹವಳ ತಾಟಿನ ತುಂಬ ನೀಡಿದ್ರು. ಅವಾಗ ಎಲ್ಲರೂ ಊಟ ಮಾಡುವಾಗ ನೀವು ಊಟ ಮಾಡ್ರಿ ಅಂತ ಅಂದ್ರು, ಕೈ ಮುಗಿದು. ಹೆಂಗ್ರಿ ಉಣ್ಬೇಕು, ಎಲ್ಲರಿಗೂ ರೊಟ್ಟಿ ಪಲ್ಯ ನೀಡಿದ್ರಿ, ನನಗೆ ಮುತ್ತು ರತ್ನ ಹವಳ ನೀಡಿದ್ರೆ ಹೆಂಗ್ ಉಣ್ಬೇಕು ನಾನು? ಇದು ಉಣ್ಣುವಂತ ವಸ್ತುವನ್ನು ಏನ್ರಿ ಹಿಂಗ್ಯಾಕ್ ಮಾಡ್ತೀರಿ? ನನಗೆ ಅಸಹ್ಯ ಮಾಡಕತ್ತೀರಿ ಏನು? ನನಗೆ ಬೇಕಂತಲೇ ಹಿಂಗ್ ಮಾಡತ್ತೀರೇನು ಅಂತ ಅವ ಜೋರಾಗಿ ಮಾತಾಡುವಾಗ ಅವಾಗ ಬಸವಣ್ಣವ್ರು ಹೇಳಿದ್ರು, ನೀವು ಬಹಳ ದೊಡ್ಡವರಪ್ಪ, ಎಲ್ಲರ ಸಂಸಮ ಕುತ್ಕೊಳ್ಳಿಕ್ಕೂ ನಿಮಗೆ ಸ್ವಲ್ಪ ತಿರಸ್ಮರಸು. ಅದನ್ನ ಕಂಡೇನಪ್ಪಾ ಅಂದ್ರೆ ಎಲ್ಲರೂ ಉಣ್ಣುವಂತದ್ದನ್ನು ಉಣ್ಣುವಾಗಲೂ ನೀವು ಮುಜುಗರ ಮಾಡ್ಕೋಬಾರ್ದಲ್ಲ ಅಂತ ನಾವು ವಿಶೇಷವಾದದ್ದನ್ನು ನೀಡಬೇಕು ಅಂತ ಮುತ್ತು ರತ್ನ ಹವಳವನ್ನ ನಡೆಸಬೇಕಾಯ್ತು ಅಂತ. ಅವಾಗ ಅವಂಗ ಸತ್ಯದ ಅರಿವಾತು. ಅದೇನಪ್ಪಾ ಅಂದ್ರೆ ಮುಖ
ತಲೆ ಕೆಳಗೆ ಮಾಡ್ಕೊಂಡು ಮುಖ ಕೆಳಗೆ ಮಾಡ್ಕೊಂಡು ಮತ್ತಷ್ಟು ಮುಜುಗರಕ್ಕೆ ಒಳಗಾದಾಗ ಬಸವಣ್ಣವ್ರು ಹೇಳಿದರು, ಹಂಗೆ ಮಾಡ್ಕೋಬೇಡ್ರಪ್ಪ. ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಸಮಾನರು, ಎಲ್ಲರೂ ಕೂಡ ನಮ್ಮವರು ಅನ್ನೋ ಭಾವನ ನಮಗೆ ಇರಬೇಕು ಅಂತ ಹೇಳ್ತಿರಂತೆ. ಮುತ್ತಿನ ಬಲಿಯಾದರೇನು ತೊಡರಲ್ಲವೇ ಎನ್ನುವಂತಹದ್ದು. ಅಕ್ಕ ಮಹಾದೇವಿ ಇವೆರಡು ವಿಚಾರಗಳನ್ನು ಹೇಳಿಕೊಂಡು ಕೊನೆಯದಾಗಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅವರು ನಚ್ಚಿನ ಮೆಚ್ಚಿನ ಭಕ್ತಿಯಲ್ಲಿ ಸಿಲುಕಿದಡೆ ಭವ ಹಿಂಗುವುದೇ ಚನ್ನಮಲ್ಲಿಕಾರ್ಜುನ. ನಚ್ಚಿನ ಮಚ್ಚಿನ ಭಕ್ತಿ ಅಂತ ಹೇಳಿ ಅದನ್ನ ಮಾಡ್ಕೋತ ಹೊಂಟ್ವಿ ಅಂದ್ರೆ ನಾವು ಭವ ಕಳ್ಕೊಳಕ್ ಸಾಧ್ಯ ಆಗತ್ತೇನು ಅಂತೇಳಿ. ಭಕ್ತಿ ಒಳಗ ನಾವು ನವವಿಧ ಭಕ್ತಿಯನ್ನ ಕೇಳ್ತೀವಿ. ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಸ್ಮರಣ ಭಕ್ತಿ, ಪಾದಸೇವನ ಭಕ್ತಿ, ಅರ್ಚನ ಭಕ್ತಿ, ವಂದನ ಭಕ್ತಿ, ದಾಸ್ಯ ಭಕ್ತಿ, ಸೇವ್ಯ ಭಕ್ತಿ, ಆತ್ಮ ನಿವೇದನ ಭಕ್ತಿ ಕೇಳ್ತೀವಲ್ಲ. ಶ್ರವಣ ಭಕ್ತಿ ಅಂತ ಮಾಡುವಾಗ ಕೇಳುದಟಪ್ಪ ನಮ್ ಕೆಲಸ ಅಂತ ಹೋದ್ರೆ ಅದೇನಾದ್ರೂ ನಮ್ಮನ್ನ ದಡ ಮುಟ್ಟಿಸ್ತೇನು? ಬರೀ ಕೇಳುದಟ ಮಾಡಿದ್ವಿ, ಅದರಂತೆ ಒಂದು ಆಚರಣೆ ಇಲ್ಲ ಅನ್ನೋದಾದ್ರೆ ಕೇಳುವ ಭಕ್ತಿ ನಮ್ಮನ್ನ ದಂಡಿ ಮುಟ್ಟಿಸೋದಿಲ್ಲ. ಕೇಳಿದ ಮೇಲೆ ಕೇಳಿದ್ದನ್ನ ನಾವು ಮನದಾಗ ಇಟ್ಕೋಬೇಕು, ಚಿಂತನ ಮಾಡ್ಕೋಬೇಕು, ಅದರಂತೆ ನಡಿಬೇಕು. ಅಂದಾಗ ನಾವು ಮುಕ್ತರಾಗ್ತೀವಿ ವಿನಃ ಬರೀ ಕೇಳುವುದರಿಂದ ಮುಕ್ತರು ಹೆಂಗೆ ಆಗಕ್ಕೆ ಸಾಧ್ಯ ಆಗ್ತದ? ಹಾಗಾಗಿ ಈ ನವವಿಧ ಭಕ್ತಿ ಒಳಗೆ ಇದೊಂದನ್ನ ಉದಾಹರಣೆ ನೋಡಿದ್ರೆ ಸಾಕು. ನಚ್ಚಿನ ಮಚ್ಚಿನ ಭಕ್ತಿ ಅಂತ ನಾವು ಅದರಾಗನ ಉಳಿದ್ವಿ ಅಂದ್ರೆ ನಾವು ಭವವನ್ನ ಕಳ್ಕೊಳಕ್ ಆಗುದಿಲ್ಲ. ಭವ ಅಂದ್ರೆ ಹುಟ್ಟು ಸಾವುಗಳ ಒಂದು ಬಂಧನ, ಒಂದು ಸಂಕೋಲೆ. ಅದರಿಂದ ನಾವು ಬಿಡುಗಡೆ ಆಗುದಿಲ್ಲ, ನಾವು ಮುಕ್ತರಾಗಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಾವು ಎಂಥ ಭಕ್ತಿ ಆದರೂ ಕೂಡ ಅದನ್ನ ಮೀರುವ ಪ್ರಯತ್ನವನ್ನ ನಾವು ಮಾಡಬೇಕು ಅಂತ ಹೇಳಿ. ನಾವು ಮನುಷ್ಯರಾಗಿ ಹುಡ್ತೀವಲ್ಲ, ನಾವು ಆನಂತರದಲ್ಲಿ ಗುರುವಿನ ಹಸ್ತದೊಳಗೆ ನಾವು ದೀಕ್ಷಿತರಾಗಿ ಮತ್ತೊಮ್ಮೆ ಹುಟ್ಟಬೇಕು. ತಾಯಿ ಹೊಟ್ಟೆಯಾಗಿ ಹುಟ್ಟಿದವರು ಮತ್ತೆ ಗುರುವಿನ ಹಸ್ತದಿಂದ ಹುಟ್ಟಬೇಕು. ಆ ನಂತರದೊಳಗೆ ಗುರುಮಂತ್ರವನ್ನ ತಗೊಂಡು ಸಾಧನ ಮಾಡಬೇಕು, ಭವವನ್ನ ಕಳ್ಕೊಳ್ಳುವಂತ ದಾರಿ ಹಿಡಿಬೇಕು. ಅಂದಾಗ ನಾವು ಮುಕ್ತರಾಗ್ತೀವಿ ವಿನಃ ಸುಮ್ಮನೆ ನಾವು ಏನಪ್ಪಾ ಅಂದ್ರೆ ಏನೋ ಒಂದು ಭಕ್ತಿಯನ್ನ ಮಾಡ್ತಾ ಇದ್ದೀವಿ ನಾವು ಮುಕ್ತರಾಗ್ತೀವಿ ಅಂದ್ರೆ ಸಾಧ್ಯ ಆಗುದಿಲ್ಲ. ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಊರಿಗೆ ಹೋಗುವ ದಾರಿಯನ್ನ ಅವರ ಬಾಯಿಂದ ಇವ್ರ ಬಾಯಿಂದ ಕೇಳ್ತೀವಿ, ಅಥವಾ ಬೋರ್ಡ್ ಅನ್ನು ನೋಡ್ತೀವಿ. ಇದು ಜಮಖಂಡಿಗೆ ಹೋಗುವ ದಾರಿ, ಬೋರ್ಡ್ ಬರ್ತಾರೆ ಜಮಖಂಡಿ ಇಷ್ಟು ಕಿಲೋಮೀಟರ್ ಅಂತ ಹೇಳಿ. ನಾವು ಆ ಬೋರ್ಡ್ ಅನ್ನ ಹಿಡ್ಕೊಂಡು ಜಮಖಂಡಿ ಸಿಕ್ತು, ಜಮಖಂಡಿ ಮುಟ್ಟಿದ್ವಿ ನಾವು ಅಂತ ಅನ್ನಕ ಬರ್ತದೇನು? ಬರುದಿಲ್ಲ. ಹಂಗ ಯಾವುದೋ ಒಂದು ಭಕ್ತಿಯನ್ನ ನಾವು ಮಾಡ್ತಾ ಇದ್ದೀವಿ, ನಾವು ಮುಕ್ತರಾದ್ವಿ ಅನ್ಕೊಂಡ್ಬಿಟ್ರೆ ಸಾಧ್ಯ ಆಗುದಿಲ್ಲ. ಹಿಡಿದ ಭಕ್ತಿಯನ್ನ ಕಡೆತನಕ ಬಿಡ್ಲಾರ್ದೆ ನಡೆಸ್ಕೊಂಡು ಹೋದ್ರೆ ಅದರಿಂದ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರೊಳಗೆ ನಾವು ಏನಾಗಬೇಕು ಅಂದ್ರೆ ಮುಂದುವರಿಬೇಕು, ಕೇಳಿದ ಮೇಲೆ ಅದರಂತೆ ಆಚರಿಸಬೇಕು. ಆ ಆಚರಣೆ ನಮ್ಮನ್ನ ಮುಕ್ತತೆಯ ದಾರಿಗೆ ತಗೊಂಡು ಹೋಗಿ ನಿಲ್ಲಿಸ್ತದ ಅನ್ನುವಂತ ಮಾತನ್ನ ನಾವು ಕೇಳ್ತೀವಿ. ಅಕ್ಕ ಮಹಾದೇವರು ಹೇಳ್ತಾರೆ ಏನಪ್ಪಾ ಅಂದ್ರೆ, ನಚ್ಚಿನ ಮಚ್ಚಿನ ಭಕ್ತಿಯಲ್ಲಿ ಸಿಲುಕಿದಡೆ ಭವ ಹಿಂಗುವುದೇ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನಾವು ಮಾಡುವಂತಹದ್ದೆಲ್ಲ ಒಳ್ಳೇದೇ, ನಾವೇನೆಲ್ಲ ಅಭ್ಯಾಸಗಳನ್ನ ರೂಢಿಸ್ಕೊಂಡಿವೋ ಒಳ್ಳೆ ಒಳ್ಳೆ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಳ್ಳೋದು ಒಳ್ಳೇದೇ. ಆದ್ರೆ ಅದರೊಳಗನೆ ಉಳಿಬಾರದು. ನಾವು ಮಾಡೋದೆಲ್ಲ ಅಭ್ಯಾಸವೇ ಆಗಿಬಿಡ್ತು ಅಂತಂದ್ರೆ ಅದು ಯಾಂತ್ರಿಕ ಅನಿಸ್ಕೊಂಡ್ಬಿಡ್ತದೆ. ಅದಕ್ಕೆ ಅದು ಭಾವಪೂರ್ಣ ಆಗ್ಬೇಕು, ಆಗುವಂಥದ್ದನ್ನ ಮತ್ತೆ ಮೀರಬೇಕು. ಅದನ್ನು ಮೀರ್ತಾ ಹೋದಾಗಲೇ ನಾವು ಪರಮಾತ್ಮನ ಸ್ವರೂಪರಾಗ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ವಿಚಾರಗಳನ್ನ ನಾವೆಲ್ಲ ಕೇಳ್ತಾ ಬರ್ತೀವಿ. ಅಂತಹ ವಿಚಾರಗಳನ್ನ ದಾಸಬೋಧದ ಮೂಲಕವಾಗಿ, ಬ್ರಹ್ಮಚೈತನ್ಯ ಮಹಾರಾಜರ ಪ್ರವಚನದ ಮೂಲಕವಾಗಿ ನಾವು ನೀವೆಲ್ಲ ಕೇಳ್ತಾ ಹೋಗೋಣ. ಆ ಮುಕ್ತ ಹಾದಿಯನ್ನ ಹಿಡಿಯೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವ ಪ್ರೀತಿ ಇದ್ರೂ ಕೂಡ ಅನಿವಾರ್ಯತೆ ತೀರ್ಥಾಳಕ್ಕೆ ಹೋಗ್ಬೇಕಾಗಿದೆ. ತಮ್ಮಿಂದ ಬೇಳ್ಕೊಂಡು ಮುಂದಿನ ಕಾರ್ಯಕ್ರಮವನ್ನು ಸಮಾಧಾನವಾಗಿ ತಾವು ಮುಂದುವರಿಸಬೇಕು ಅಂತ ಕೇಳಿಕೊಂಡು ನಮ್ಮ ಎರಡು ಮಾತಿಗೆ ವಿರಾಮ ಹೇಳ್ತೀವಿ.